ಯಲ್ಲಾಪುರದಲ್ಲಿ ಲೇಔಟ್ ಒಂದು ಮಾಫಿಯಾ ಆಗಿ ಬೆಳೆಯುತ್ತಿದೆ, ಎಚ್ಚರ ವಹಿಸಬೇಕು. ಶಾಸಕ ಹೆಬ್ಬಾರ್ ಕರೆ. ಯಲ್ಲಾಪುರ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪಟ್ಟಣ ಪಂಚಾಯಿತಿಯ ₹1 ಖರ್ಚಾದರೂ ಅದನ್ನು ಸದಸ್ಯರ ಗಮನಕ್ಕೆ ತರಬೇಕು. ಎಲ್ಲವೂ ಸಹ ಪಾರದರ್ಶಕವಾಗಿರಬೇಕು. ಸ್ವಚ್ಛತೆ, ಕುಡಿಯುವ ನೀರು ಹಾಗೂ ವಿದ್ಯುತ್ ಸಂಪರ್ಕ ನಮ್ಮೆಲ್ಲರ ಮೊದಲ ಆದ್ಯತೆಯಾಗಬೇಕು ಎಂದರಲ್ಲದೆ, ಮಾರ್ಚ್ 23ರಿಂದ ಆಗಸ್ಟ್ 24ರವರೆಗಿನ ಕಳೆದ 17 ತಿಂಗಳುಗಳ ಪ್ರತಿ ತಿಂಗಳು ಜಮಾ ಖರ್ಚು ಮಾಹಿತಿಯನ್ನು ಮುಂದಿನ ಸಭೆಯಲ್ಲಿ ಸದಸ್ಯರಿಗೆ ತಿಳಿಸಬೇಕು. ಯಲ್ಲಾಪುರದಲ್ಲಿ ಲೇಔಟ್ ಒಂದು ಮಾಫಿಯಾ ಆಗಿ ಬೆಳೆಯುತ್ತಿದೆ. ಬಡವರು ತಮ್ಮ ಹಣ ಕಳೆದುಕೊಂಡು ಪರದಾಡುವಂತಾಗಬಾರದು. ಎಲ್ಲ ರೀತಿಯಲ್ಲಿ ಕಾನೂನು ಪಾಲನೆ ಆಗುವಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದರು. ಸಾಮಾನ್ಯ ಸಭೆಗೂ ಮುನ್ನ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕರು, ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದ ಕೆಲಸವನ್ನು ತಕ್ಷಣ ಆರಂಭಿಸಿ, ಪಟ್ಟಣದಲ್ಲಿ ಪೈಪ್ ಅಳವಡಿಸುವಾಗ ಎಚ್ಚರಿಕೆ ವಹಿಸಿ. 27 ಲೀಟರ್ ಕುಡಿಯುವ ನೀರಿನ ಸಂಗ್ರಹಣೆಯ ಸಾಮರ್ಥ್ಯವುಳ್ಳ ಟ್ಯಾಂಕ್ಗಳಿವೆ. ಇದು ಮುಂದಿನ ಹಲವು ದಶಕಗಳಿಗೆ ಸಮರ್ಪಕವಾಗಿ ಲಭ್ಯವಾಗಲಿದ್ದು, ನೀರಿನ ಯೋಜನೆ ಜಾರಿಗೆ ಶೀಘ್ರವೇ ಆರಂಭಗೊಳ್ಳಲಿದೆ. ಈ ಯೋಜನೆ ಪೂರ್ಣಗೊಳಿಸಲು 2 ವರ್ಷ ಕಾಲಾವಧಿ ನೀಡಲಾಗಿದೆ ಎಂದು ಎಇ ರಶೀದ್ ಮಾಹಿತಿ ನೀಡಿದರು. ತಾಲೂಕಾ ಆರೋಗ್ಯಾಧಿಕಾರಿ ನರೇಂದ್ರ ಪವಾರ್ ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನರ್ಮದಾ ನಾಯ್ಕ, ಉಪಾಧ್ಯಕ್ಷ ಅಮಿತ್ ಅಂಗಡಿ, ತಹಶೀಲ್ದಾರ್ ಅಶೋಕ್ ಭಟ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುನೀಲ್ ಗಾವಡೆ ಇತರರು ಉಪಸ್ಥಿತರಿದ್ದರು. ಮೂರೇ ಕೆಲಸ: ಸ್ವಚ್ಛತೆ, ಕುಡಿಯುವ ನೀರು ಮತ್ತು ಬೆಳಕು. ಇದೇ ನಮ್ಮ ಮೊದಲ ಆದ್ಯತೆ. ಈಗ ನಾವು ಇಷ್ಟೆಲ್ಲ ಕೋಟಿ ಹಣ ತಂದು ಎಲೆಕ್ಷನ್ ಬ್ಯಾಟ್ ತಂದು ಹಾಕಿದ್ದಕ್ಕೆ ನಿಮಗೆ ಅಷ್ಟೇ ಆಯಿತು. ಆಗ ನಿಮಗೆ ಗೊತ್ತಾಗ್ತಾ ಇಲ್ಲ. ಇದು ಎಲ್ಲ ರಸ್ತೆ ಮುಗಿದಿದೆ, ಎಲೆಕ್ಷನ್ ಮುಗಿದಿದೆ. ಯಲ್ಲಾಪುರ ನಗರಕ್ಕೆ, ಮುಡುವ ನಗರಕ್ಕೆ 37 ಕೋಟಿ ಕೊಡ್ತೀವಿ ಎಲೆಕ್ಷನ್ ರಸ್ತೆ ಮಾಡಿ. ಆಗ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇದು. ಇಲ್ಲಾಂದ್ರೆ ನಿಮಗೆ 10 ವರ್ಷಕ್ಕೆ ದುಡ್ಡು ಸಾಧ್ಯ. ಗೊತ್ತಿಲ್ಲ, ನಾವು ತಂದ ಮೇಲೆ ಗೊತ್ತಾಗಿದ್ದು. ನಾನು ಕ್ಯಾಬಿನೆಟ್ ಅನಾವಶ್ಯಕ ನೀವು ಗೊತ್ತಾಗಲ್ಲ. ನೀವು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಬಂದು ನಾವು ಇಂಡಸ್ಟ್ರಿ 10 ಬಾಯಿ ಕೊಡ್ಲಿಕ್ಕೆ ಅವ ಕ್ಯಾಬಿನೆಟ್ಗೆ ಹೋಗ್ಬೇಕಾಗುತ್ತೆ. ಈಗ ಪ್ರಸಕ್ತಲ್ಲೇ ಹೊತ್ತು ಹೋಗ್ಬೇಕಲ್ಲ. ಅದು ಅವ್ನ ಜಾಗದಲ್ಲಿ 152 ಮೇಲೆ ಅತಿಕ್ರಮಣ ಆಗಿದೆ. ಅವ್ರ ಬಗ್ಗೆ ಯಾವ ಕೇಳೋದಿಲ್ಲ. ನಾವೇನಾದ್ರು ಯಲ್ಲಾಪುರ ಜನ ಕುಡಿಯಲಿಕ್ಕೆ ನೀರು ಕೊಡಲಿಕ್ಕೆ ಮಾಡುವಾಗ ಪತ್ರ ವ್ಯವಹಾರ ಮಾಡಬೇಕು. ಏನೋ ಪತ್ರ ವ್ಯವಹಾರ ಮಾಡಬೇಡ. ನಿಮ್ಮ ಕೆಲಸ ನಿಲ್ಲಿಸಲಿಕ್ಕೆ ಯಾವಾಗಿಂದ ಮಳೆ ಬಂದಾಗುತ್ತೆ, ನಿಮ್ಮ ಕೆಲಸ ಕೊಡಬೇಡ ಅಂತೇಳಿ